ನಮಸ್ಕಾರ ಸ್ನೇಹಿತರೆ. RCB IPL ಹರಾಜಿನ ಬಳಿಕ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಬ್ಯಾಲೆನ್ಸ್ಡ್ ಆಗಿರೋ ತಂಡವಾಗಿ ಕಾಣಿಸ್ತಿದೆ. ಆದರೆ RCBಯ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಹೌದು, ಆಕ್ಷನ್ನಲ್ಲಿ RCB KL ರಾಹುಲ್ರನ್ನು ತಗೊಳುತ್ತೆ, ಇಲ್ಲ ಡುಪ್ಲೆಸಿಯನ್ನು ಬೈಬ್ಯಾಕ್ ಮಾಡುತ್ತೆ ಅಂದೆಲ್ಲ ಊಹಾಪೋಹಗಳೆದ್ದಿತ್ತು. ಆದರೆ ಇವರಿಬ್ಬರನ್ನೂ ಕೂಡ RCB ಖರೀದಿಸಲೇ ಇಲ್ಲ. ಹಾಗಾದರೆ RCB ಕ್ಯಾಪ್ಟನ್ಸಿಯನ್ನು ಯಾರಿಗೆ ನೀಡುತ್ತೆ? ಇವರಿಗೇನೆ ಕ್ಯಾಪ್ಟನ್ಸಿ ಪಟ್ಟವನ್ನು ನೀಡಬೇಕು ಅನ್ನೋ ಹಾಗೆ RCB ಯಾರನ್ನೂ ಕೂಡ ಖರೀದಿಸಿಲ್ಲ. ಏನಾದರೂ RCB ಮತ್ತೆ ವಿರಾಟ್ ಕೊಹ್ಲಿಗೆ RCB ಚುಕ್ಕಾಣಿಯನ್ನು ನೀಡೋ ಪ್ಲ್ಯಾನ್ ಮಾಡಿದ್ಯಾ, ಇಲ್ಲ ಭವಿಷ್ಯದ ನಾಯಕರನ್ನು ಹುಡುಕ್ತಾ ಇದೆಯಾ? ಹಾಗಾದರೆ ಇನ್ನೂ RCBಯಲ್ಲಿ ನಾಯಕತ್ವ ನಿಭಾಯಿಸಬಲ್ಲಂತಹ ಆಟಗಾರರು ಇದ್ದಾರಾ? ಕ್ಯಾಪ್ಟನ್ಸಿ ರೇಸ್ನಲ್ಲಿರೋ ಆ ಆಟಗಾರರು ಯಾರು ಗೊತ್ತಾ? ಅದನ್ನೇ ನೋಡೋಣ. ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೃಣಾಲ್ ಪಾಂಡ್ಯ ಬರೋಡಾ ತಂಡದ ಅನುಭವಿ ಯಶಸ್ವಿ ನಾಯಕನಾಗಿರೋ ಇವರಿಗೆ RCB ಕ್ಯಾಪ್ಟನ್ಸಿ ಕೊಟ್ಟರೂ ಕೂಡ ಅಚ್ಚರಿ ಇಲ್ಲ. IPLನಲ್ಲಿ ಕೂಡ ಒಂದೆರಡು ಮ್ಯಾಚ್ಗಳಲ್ಲಿ LSGಯನ್ನು ಇವರು ಮುನ್ನಡೆಸಿದ್ದಾರೆ. ದೇಶೀಯ ಕ್ರಿಕೆಟ್ನಲ್ಲಿ ಅತ್ಯಂತ ಯಶಸ್ವಿ ನಾಯಕರಾಗಿರೋದ್ರಿಂದ RCB ಇವರಿಗೆ ಕ್ಯಾಪ್ಟನ್ಸಿಯನ್ನು ಕೊಡಲೂಬಹುದು. ಲಿಯಾಮ್ ಲಿವಿಂಗ್ಸ್ಟೋನ್ ಇತ್ತೀಚೆಗೆ ಇಂಗ್ಲೆಂಡ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಪಡೆದಿರುವ ಲಿವಿಂಗ್ಸ್ಟನ್ ರನ್ನ ಕೂಡ RCB ಕ್ಯಾಪ್ಟನ್ಸಿ ಆಯ್ಕೆಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಬಹುದು. ರಜತ್ ಪಾಟಿದಾರ್ RCBಯ ನಂಬಿಕಸ್ಥ ಬ್ಯಾಟರ್ ಎಂದರೆ ತಪ್ಪಾಗಲಾರದು. ಅದಕ್ಕೇನೆ ಈ ಬಾರಿ RCB ಅವರನ್ನು ರಿಟೈನ್ ಮಾಡಿದೆ. ಇತ್ತೀಚೆಗೆ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಮಧ್ಯಪ್ರದೇಶದ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಭವಿಷ್ಯದ ದೃಷ್ಟಿಯಿಂದ RCB ರಜತ್ ಪಾಟಿದಾರ್ನ ಕಡೆ ಒಲವು ತೋರಿಸುವ ಸಾಧ್ಯತೆ ದಟ್ಟವಾಗಿದೆ. ವಿರಾಟ್ ಕೊಹ್ಲಿ 2021ರಲ್ಲಿ RCB ಕ್ಯಾಪ್ಟನ್ಸಿಯಿಂದ ಸ್ವ ಇಚ್ಛೆಯಿಂದ ಕೆಳಗಿಳಿದಿದ್ದರು. ನಂತರ ಫಾಫ್ ಡುಪ್ಲೆಸಿಸ್ RCB ತಂಡವನ್ನು 3 ವರ್ಷ ಮುನ್ನಡೆಸಿದ್ರು. ಆದರೆ ಇವರನ್ನು RCB ಈ ಬಾರಿ ಕೈಬಿಟ್ಟಿದೆ. ಜೊತೆಗೆ ಕ್ಯಾಪ್ಟನ್ಸಿ ದೃಷ್ಟಿಯಿಂದ ಯಾವುದೇ ಆಟಗಾರರನ್ನು ಕೂಡ RCB ಖರೀದಿಸಿಲ್ಲ. ಆದರೆ ಕೆಲವು ಕ್ರಿಕೆಟ್ ವಿಶ್ಲೇಷಕರು ವಿರಾಟ್ ಕೊಹ್ಲಿ RCB ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನು ಮತ್ತೆ 2025ರಲ್ಲಿ ವಹಿಸಿಕೊಳ್ತಾರೆ ಎನ್ನುತ್ತಿದ್ದಾರೆ. ಆದರೆ ಒಮ್ಮೆ ಕ್ಯಾಪ್ಟನ್ಸಿಯಿಂದ ಇಳಿದ ನಂತರ ಮತ್ತೆ ಕ್ಯಾಪ್ಟನ್ಸಿ ನಿರ್ವಹಿಸಲು ಕೊಹ್ಲಿ ಒಪ್ಪಿಕೊಳ್ತಾರಾ, ಇಲ್ಲ RCB ಮ್ಯಾನೇಜ್ಮೆಂಟ್ ಭವಿಷ್ಯವನ್ನು ತಲೆಯಲ್ಲಿಟ್ಟುಕೊಂಡು ರಜತ್ ಪಾಟಿದಾರ್ಗೆ ನಾಯಕತ್ವ ನೀಡುತ್ತಾ? ನಿಮಗೇನನ್ಸುತ್ತೆ? 2025ರಲ್ಲಿ RCB ಕ್ಯಾಪ್ಟನ್ಸಿಯನ್ನು ಯಾರಿಗೆ ನೀಡುತ್ತೆ? ತಪ್ಪದೇ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.